ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಸುಂದರವಾದ ತ್ವಚೆ ಯಾರಿಗೆ ಬೇಡ? ಆಲ್ರೆಡಿ ನಾನು ನನ್ನ ಚಾನೆಲಲ್ಲಿ 2-3 ವಿಡಿಯೋ ಮಾಡಿದ್ದೀನಿ. ಆದರೆ ನಾನು ಇವತ್ತು ತೊಗೊಂಡು ಬಂದಿರೋವಂಥದ್ದು ವೆರಿ ಅಡ್ವಾನ್ಸ್ಡ್ ಆಗಿರೋವಂಥ ತುಂಬ ಪವರ್ಫುಲ್ ಆಗಿರೋವಂಥ ವೇದಿಕ್ ಸ್ವಿಚ್ ವರ್ಡ್ಸನ್ನು ತೊಗೊಂಡು ಬಂದಿದ್ದೀನಿ. ಸೊ ಯಾರಿಗೆ ಆಗಲಿ ನಾವು ಸುಂದರವಾಗಿ ಕಾಣಿಸ್ಬೇಕು, ಲಕ್ಷಣವಾಗಿ ಕಾಣಿಸ್ಬೇಕು, ನಮ್ಮ ಸ್ಕಿನ್ನು ತುಂಬ ಕ್ಲಿಯರ್ ಆಗಿರಬೇಕು, ಪಿಂಪಲ್ ಇರಬಾರ್ದು, ಡಾರ್ಕ್ ಸ್ಪಾಟು ಅಥವಾ ವೈಟ್ ಸ್ಪಾಟು ಅಥವಾ ಇನ್ನೇನು ಯಾವುದೇ ಥರದ ಡಾರ್ಕ್ ಸರ್ಕಲ್ಗಳಿರ್ಬೋದು, ಯಾವುದೂ ಇರಬಾರ್ದು. ಸೊ ನಾವು ಎಷ್ಟೇ ಏನು ನಾವು ಮೇಕಪ್ ಮಾಡ್ಕೊಂಡಿಲ್ಲ ಅಂದರೂ ನ್ಯಾಚುರಲ್ ಬ್ಯೂಟಿ ನಮಗಾಗಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಒಂದು ಕನಸಾಗಿರುತ್ತೆ. ಹಾಗೂ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಇಷ್ಟ. ನಾವೇನು ಹೇಳಿ ಕಾಂಪ್ಲಿಮೆಂಟ್ ಕೊಡೋದಾದರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂದ್ರೆ ಸಾಕು, ಆ ಕಾನ್ಫಿಡೆನ್ಸ್ ಲೆವೆಲ್ಲು, ಆ ಒಂದು ಅವ್ರ ಫೇಸಲ್ಲಿ ಬರೋವಂಥ ಒಂದು ಆ ಖುಷಿ, ಸಂತೋಷ, ಅವ್ರಿಗೆ ಜಾಯ್ಫುಲ್ ಆಗಿ, ಅವ್ರ ಒಂದು ಲೈವ್ಲಿ ಆಗಿ, ಆಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಾಣಿಸೋವಂಥದ್ದನ್ನು ನೀವು ನೋಡ್ತೀರಿ. ಅದರಲ್ಲಿ ನಾನು ಇವತ್ತು ತೊಗೊಂಡು ಬಂದಿರೋವಂಥದ್ದು ಈ ವೇದಿಕ್ ಸ್ವಿಚ್ ವರ್ಡ್ಸ್. ವೇದಿಕ್ ಸ್ವಿಚ್ ವರ್ಡ್ ಅನ್ನುವಂಥದ್ದು ಸುಮ್ಮನೆ ಅಲ್ವೇ ಅಲ್ಲ, ಇದು ಎಲ್ಲದೂ ನಮ್ಮ ವೇದಗಳಲ್ಲಿ ಮಂತ್ರಗಳಂತೆ ತಗೊಂಡು ಬಂದಿರೋವಂಥದ್ದು. ಹಾಗೂ ನಮ್ಮ ದೇವರುಗಳ ಒಂದು ಮಂತ್ರಗಳು ಅಂತ ಹೇಳಿದರೆ ಅದು ತಪ್ಪಾಗಲ್ಲ. ಅಂದರೆ ಅಷ್ಟು ಅಕ್ಯುರೇಟ್ ಆಗಿ ಇಲ್ಲದೆ ಇದ್ರೂ ನಾನು ಆ ಒಂದು ಎಲ್ಲಿಂದ ಇದನ್ನು ತಗೊಂಡು ಬಂದಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ನಿಮಗೆ ವೇದಿಕ್ ಸ್ವಿಚ್ ವರ್ಡ್ಸ್ಗಳು ನಿಮಗೆ ಹೆಲ್ಪ್ ಆಗ್ತಾ ಇದೆ. ಎಷ್ಟೋ ಸಾರಿ ನಮ್ಗೆ ಅನ್ಸುತ್ತೆ ನಾವು ಕಾಸ್ಮೆಟಿಕ್ಸ್ನ ಇಲ್ಲಿ ಹೋಗಿ ಅದನ್ನೇ ಯೂಸ್ ಮಾಡಬೇಕು, ಇದನ್ನ ಯೂಸ್ ಮಾಡಬೇಕು ಅಂತ ಎಲ್ಲ ಅಂದ್ಕೊಳ್ತೀವಿ. ನಾವು ಇದನ್ನ ನಾವು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ನಾವು ಮಾಡ್ತೀವೋ ಅಷ್ಟೇ ಇಂಟ್ರೆಸ್ಟನ್ನು ನಾನು ಇವತ್ತು ನಿಮಗೆ ತಗೊಂಡು ಬಂದಿರೋಂಥ ಈ ಒಂದು ವೇದಿಕ್ ಸ್ವಿಚ್ ವರ್ಡ್ಸ್ಗಳನ್ನು ನೀವು ಚಾಂಟ್ ಮಾಡ್ತಾ ಹೋಗಿ ನಿಮಗೆ ಗೊತ್ತಿಲ್ಲದೇನೆ ನಿಮ್ಮಲ್ಲಿ ಒಂದು ನ್ಯಾಚುರಲ್ ಬ್ಯೂಟಿ, ಅಟ್ರಾಕ್ಷನ್ನು, ಆ ಒಂದು ಸೌಂದರ್ಯ ಲಕ್ಷಣ ಅನ್ನುವಂಥದ್ದು ಏನಿರುತ್ತೆ ಅಲ್ವಾ, ಅಷ್ಟು ಚೆನ್ನಾಗಿ ನಿಮ್ಮನ್ನು ನೀವು ಕಾಣಿಸೋದಕ್ಕೆ ಇದು ನಿಮ್ಮನ್ನು ತೋರಿಸ್ಕೊಡುತ್ತೆ. ಅಷ್ಟು ಒಂದು ಪವರ್ಫುಲ್ ಆಗಿರುವಂಥ ಮಂತ್ರಗಳನ್ನು ಅಂದರೆ ವೇದಿಕ್ ಸ್ವಿಚ್ ವರ್ಡ್ಗಳನ್ನು ನಾನಿವತ್ತು ತಗೊಂಡು ಬಂದಿದ್ದೀನಿ. ಅದರಲ್ಲಿ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಒಂದು ವೇದಿಕ್ ಸ್ವಿಚ್ ವರ್ಡನ್ನು 2 ವೇದಿಕ್ ಸ್ಕಿನ್ನಿಗೆ ಅಂತಾನೆ, ಮುಖದ ಸೌಂದರ್ಯ ಅಂತಾನೆ 2 ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ನಾನು ಅದರಲ್ಲಿ ಆದರೂ ಕನ್ಫ್ಯೂಷನ್ ಬೇಡ, ಹೊಸ ವ್ಯೂವರ್ಸ್ಗಳಿರ್ತಾರೆ ಹಾಗೂ ಹೊಸ ಸಬ್ಸ್ಕ್ರೈಬರ್ಸ್ಗಳಿರ್ತಾರೆ ಅಂತ ಅಂದ್ಬಿಟ್ಟು ಅದನ್ನೇ ಆ ಒಂದು ಸ್ವಿಚ್ ವರ್ಡಲ್ಲಿ ಒಂದನ್ನ ಹೇಳ್ತಾ ಇದ್ದೀನಿ ನಾನು. ಸೊ ದುರಂತ ದೇವಜತಿ ಖಾಸ್ ತ್ವಚಿಷ್ಟ ಅಂತ ಹೇಳಿ ಇದು ಒಂದು ವೇದಿಕ್ ಸ್ವಿಚ್ ವರ್ಡ್. ಇದನ್ನು ನಾನು ಟೈಪ್ ಮಾಡಿರ್ತೀನಿ, ನಿಮಗೆ ಕರೆಕ್ಟಾಗಿ ಬಂದಿರುತ್ತೆ. ಇದನ್ನು ನೀವು 108 ಸಾರಿ ಇದನ್ನು ಚಾಂಟ್ ಮಾಡ್ತಾ 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 ನಾನು ನನ್ನ ಸ್ಕಿನ್ನು, ನನ್ನ ಒಂದು ಸೌಂದರ್ಯ ತುಂಬ ಚೆನ್ನಾಗಿದೆ, ನಾನು ಲಕ್ಷಣವಾಗಿದ್ದೀನಿ, ಸುಂದರವಾಗಿ ಕಾಣಿಸ್ತಾ ಇದ್ದೀನಿ, ನನ್ನ ಮುಖದ ಮೇಲೆ ಯಾವುದೇ ಥರ ಏಜಿಂಗ್ ಇಲ್ಲ, ರಿಂಕಲ್ಸ್ ಇಲ್ಲ, ಡಾರ್ಕ್ ಸರ್ಕಲ್ಸ್ ಇಲ್ಲ, ಹಾಗೆ ಪಿಂಪಲ್ ಇಲ್ಲ, ಡಾರ್ಕ್ ಸ್ಪಾಟ್ಸ್ಗಳಿಲ್ಲ, ನನ್ನ ಸ್ಕಿನ್ನು ತುಂಬ ಕ್ಲಿಯರ್ ಆಗಿದೆ, ಗ್ಲೋಯಿಂಗ್ ಆಗಿದೆ, ರೇಡಿಯಂಟ್ ಆಗಿದೆ, ಓಕೆ, ಫ್ಲಾಲೆಸ್ ಸ್ಕಿನ್ ನನಗಿದೆ. ಇಷ್ಟೆಲ್ಲ ನೀವು ಏನೇನೆಲ್ಲ ಅಫರ್ಮೇಷನ್ಸ್ಗಳನ್ನು ಬೇಕೋ ಅದನ್ನು ಹಾಕ್ಕೊಂಡು ನಾನು ಇವಾಗ ಕೊಟ್ಟಿರುವಂಥ ದುರಂತ ದೇವ ಜತಿ ಖಾಸ್ ತ್ವಚಿಷ್ಟ ಅನ್ನೋದನ್ನು ನೀವು ಚಾಂಟ್ ಮಾಡ್ತಾ ಹೋಗಿ. ಹಾಗೆ ಇದರ ಜೊತೆಯಲ್ಲಿ ನಾನು ಇನ್ನೊಂದು ತುಂಬಾ ಒಂದು ವಂಡರ್ಫುಲ್ ಆಗಿರುವಂಥ, ಎಲ್ಲರಿಗೂ ಶಾಕ್ ಆಗುವಂಥ ಒಂದು ವೇದಿಕ್ ಸ್ವಿಚ್ ವರ್ಡ್ನ ತೊಗೊಂಬಂದಿದ್ದೀನಿ. ನೋಡಿ, ನಾವು ವಿಶ್ವ ಸುಂದರಿ ಅಂದ ತಕ್ಷಣವೇ ನಮಗೆಲ್ಲರೂ ಒಂದು ಯಾರಪ್ಪ ವಿಶ್ವ ಸುಂದರಿ, ಈ ವರ್ಷ ಯಾರಾಗಿದ್ದಾರೆ, ಯಾವ ದೇಶದಲ್ಲಿ ಆಗಿದ್ದಾರೆ, ಯಾಕಂದರೆ ವಿಶ್ವಕ್ಕೆ ಸುಂದರಿ ಅಲ್ವಾ, ಯಾವ ದೇಶದವರಾದರೂ ಇರಬಹುದು, ಯಾವ ದೇಶದಲ್ಲಾಗಿದ್ದಾರೆ ಹಾಗೆ ಹೀಗೆ ಅಂತ ಅಂತಿರ್ತೀವಿ. ಆದರೆ ನಾವು ಎಲ್ಲರೂ ತುಂಬ ಖುಷಿ ಪಡುವಂಥ, ಹೆಮ್ಮೆ ಪಡುವಂಥ ವಿಷಯ ಏನು ಗೊತ್ತಾ? ವಿಶ್ವ ಸುಂದರಿ ಅಂದರೆ ನಮ್ಮ ರಾಧೆ, ಅಂದರೆ ಕೃಷ್ಣನ ರಾಧೆ ಇದ್ದಾರಲ್ಲ, ಅವರು ನಮಗೆ ವಿಶ್ವ ಸುಂದರಿಯಷ್ಟು ಸೌಂದರ್ಯ, ಲಕ್ಷಣ, ಆ ಒಂದು ನೋಡ್ತಾ ಇದ್ದರೆ ಕಳೆದೋಗುವಷ್ಟು ಸುಂದರವಾದ ಲಕ್ಷಣವಾಗಿದ್ದವಳು ರಾಧೆ. ಸೊ ಅವಳ ರಾಧೆಯ ಒಂದು ವೇದಿಕ್ ಸ್ವಿಚ್ ವರ್ಡನ್ನು ನಾವು ತಗೊಂಡು ಬಂದಿದ್ದೀನಿ. ಇದಂತೂ ನೋಡಿ, ಈ ಒಂದು ವೇದಿಕ್ ಸ್ವಿಚ್ ವರ್ಡು ಎಷ್ಟು ಮಿರಾಕ್ಯುಲಸ್ ಆಗಿ ನಮ್ಮನ್ನು ನಾವು ತುಂಬ ಸುಂದರವಾಗಿ ಕಾಣಿಸ್ಲಿಕ್ಕೆ. ನನ್ನ ಹತ್ರ ಇವತ್ತು ಏನು ಬ್ಯೂಟಿನೇ ಇಲ್ಲಪ್ಪ, ಆದರೆ ಈ ವೇದಿಕ್ ಸ್ವಿಚ್ ವರ್ಡನ್ನು
ಚಾಂಟ್ ಮಾಡ್ತಾ ಮಾಡ್ತಾ ನನ್ನಲ್ಲಿ ಇಷ್ಟೊಂದು ಬ್ಯೂಟಿ ಬಂದಿದೆ, ಬದಲಾವಣೆ ಆಗಿದೆ, ನನ್ನ ಸ್ಕಿನ್ ಗ್ಲೋಯಿಂಗ್ ಆಗಿದೆ, ರೇಡಿಯಂಟ್ ಆಗಿದೆ, ಫ್ಲಾಲೆಸ್ ಆಗಿದೆ, ಲಕ್ಷಣವಾಗಿ ಸುಂದರವಾಗಿ ಕಾಣಿಸ್ತಾ ಇದ್ದೀನಿ ಅನ್ನೋದಕ್ಕೆ ಈ ಒಂದು ವೇದಿಕ್ ಸ್ವಿಚ್ ವರ್ಡನ್ನು ಯೂಸ್ ಮಾಡಿ. ಅದು ಯಾವುದು ಅಂದರೆ ರಾಧೆಯ ಒಂದು ವೇದಿಕ್ ಸ್ವಿಚ್ ವರ್ಡ್ ಕೊಡ್ತಾ ಇದ್ದೀನಿ. ಓಂ ರಾಧೆ ವೃಂದಾವನೇಶ್ವರಿ ವಿಶ್ವಸುಂದರಿ ಸ್ವಾಹ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ಕೇಳೋಕ್ಕೇನೆ ಇಷ್ಟು ಬ್ಯೂಟಿಫುಲ್ ಆಗಿದೆ. ಈ ವೇದಿಕ್ ಸ್ವಿಚ್ ವರ್ಡ್ ಹೇಳ್ತಾನೆ ನಮಗೆ ಒಂದು ವೈಬ್ರೇಷನ್ನೇ ಚೇಂಜ್ ಆಗುತ್ತೆ. ರಾಧೆ ಅಂದ್ರೇ ದೊಡ್ಡ ಒಂದು ಶಕ್ತಿ, ರಾಧೆ ಅಂದ್ರೇ ಒಂದು ನಮಗೆ ವೈಬ್ರೇಷನ್ ಅಲ್ವಾ? ಸೊ ಇದನ್ನ ನೀವು ಚಾಂಟ್ ಮಾಡ್ತಾ ಹೋಗಿ, 108 ಸಾರಿ ಚಾಂಟ್ ಮಾಡ್ತಾ ಹೋಗಿ. ಈ ಒಂದು ಚಾಂಟ್ ಮಾಡ್ತಾ ಮಾಡ್ತಾ ನಿಮ್ಮ ಮುಖದ ಮೇಲೆ ಇರೋಂಥ ಏನೇನೆಲ್ಲ ಅನ್ವಾಂಟೆಡ್ ಅಂತ ನಾನು ಹೇಳ್ತೀನೋ ಆಲ್ರೆಡಿ ನಾನು ಹೇಳಿದ್ದೀನಿ. ಅಂದರೆ ರಿಂಕಲ್ಸು, ಏಜಿಂಗು, ಪಿಂಪಲ್ಸ್ ಮಾರ್ಕ್ಗಳು, ಇದನ್ನ ನಾನು ಎಲ್ಲದನ್ನು, ಆಮೇಲೆ ಯಾಕೋ ನಾನು ಲಕ್ಷಣವಾಗಿ ಕಾಣಿಸ್ತಾ ಇಲ್ಲ, ನನ್ನ ಸ್ಕಿನ್ ಡಲ್ ಆಗಿದೆ, ಯಾಕೆ ನಿಂದು ಚಾರ್ಮಿಂಗೇ ಇಲ್ಲ, ಗ್ಲೋಯಿಂಗ್ ಇಲ್ಲ ಎಲ್ಲ ಹೇಳ್ತಿರ್ತಾರಲ್ವಾ ನಮ್ಮನ್ನ ನೋಡಿದವರು. ಸೊ ಈ ಥರ ವರ್ಡ್ಸ್ಗಳೆಲ್ಲ ನಿಮಗೆ ಯಾವ್ದೆಲ್ಲ ನಿಮಗೆ ಬೇಜಾರು ತಂದಿದೆಯೋ ಅದು ಎಲ್ಲದನ್ನು ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಓಂ ರಾಧೆ ವೃಂದಾವನೇಶ್ವರಿ ವಿಶ್ವಸುಂದರಿ ಸ್ವಾಹ ಅಂತ ಹೇಳಿ ಚಾಂಟ್ ಮಾಡ್ತಾ ಹೋಗಿ. ನೋಡಿ ರಿಸಲ್ಟ್ ಅನ್ನ ನೀವೇ ಹೇಳ್ತೀರಿ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಇದನ್ನ ಮಾಡುವಂತ ವೇದಿಕ್ ಸ್ವಿಚ್ ವರ್ಡ್ ಇದರಲ್ಲಿ ತುಂಬಾ ಪವರ್ಫುಲ್ ಇದೆ, ತುಂಬಾ ಮಿರಾಕ್ಯುಲಸ್ ಆಗಿ ನಮ್ದು ತ್ವಚೆ ಬದಲಾವಣೆ ಆಗುತ್ತೆ, ಚರ್ಮದ ಕಾಂತಿ ಹೆಚ್ಚುತ್ತೆ, ಲಕ್ಷಣ ಸುಂದರ ಎಲ್ಲದೂ ನಮಗಾಗುತ್ತೆ. ಮತ್ತೆ ಯಾಕೆ ತಡ ಮಾಡ್ತಾ ಇದ್ದೀರಿ? ಇದನ್ನ ಉಪಯೋಗ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ನಾನು ತಗೊಂಡು ಬಂದಿರೋಂಥ ವೇದಿಕ್ ಸ್ವಿಚ್ ವರ್ಡ್ ಯಾವುದು ಅಂತ ಹೇಳಿದ್ರೆ ಇದನ್ನು ಅಷ್ಟೇ. ನಮಗೆ ಒಂದು ಇವಾಗ ಯಾರಾದರೂ ಒಂದು ಮಹಾರಾಣಿಯವ್ರನ್ನ, ರಾಜಕುಮಾರಿಯವ್ರನ್ನ ನೋಡಿದ್ರೆ ಹೇಗೆ ಲಕ್ಷಣವಾಗಿದ್ದಾರಪ್ಪ, ಅವ್ರನ್ನ ನೋಡ್ತಾ ಇದ್ರೆ ನಾವು ಅವ್ರನ್ನ ನೋಡ್ತಾನೆ ಇರಬೇಕು ಅಂತ ಅನ್ಸೋವಂಥದ್ದು. ಹಾಗೆ ಯಾರಾದರೂ ಇವರು ಏಂಜಲ್ಸಾ, ದೇವಕನ್ನಿಕೆಯರ, ಇವರು ಎಂಥದ್ದು ಗಂಧರ್ವರ, ಯಾರಪ್ಪ ಇವರು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಎಲ್ಲರೂ ನೋಡ್ತಾರೆ ಅಲ್ವಾ? ಆ ಒಂದು ಸೌಂದರ್ಯ ಲಕ್ಷಣ, ಆ ಒಂದು ಕಳೆ ನಮ್ಮ ಮುಖದ ಮೇಲೆ ಬರಬೇಕು ಅಂತ ಹೇಳಿದ್ರೆ ಈಗ ನೀವು ನಾನು ಹೇಳುವಂತಹದನ್ನ ವಸಮುಖಿ ರಾಜಮುಖಿ ಸ್ವಾಹ ಅನ್ನೋದನ್ನ ಚಾಂಟ್ ಮಾಡ್ತಾ ಹೋಗಿ. ಇದು ಕೂಡ ತುಂಬಾ ತುಂಬಾ ಪವರ್ಫುಲ್ ಆಗಿರುವಂತ ವೇದಿಕ್ ಸ್ವಿಚ್ ವರ್ಡ್. ವಸುಮುಖಿ ರಾಜಮುಖಿ ಸ್ವಾಹ ಅನ್ನೋಂಥದ್ದನ್ನ ನೀವು ಚಾಂಟ್ ಮಾಡ್ತಾ ಹೋಗಿ ನಿಮ್ಮ ನಾನು ಏನೇನೆಲ್ಲ ಹೇಳಿದ್ದೀನೋ ಇದು ಎಲ್ಲದೂ ನಿಮ್ಮಲ್ಲಿ ಬದಲಾವಣೆಯನ್ನ ತಂದು ಕೊಡುವಂತದ್ದು, ನಿಮಗೆ ತುಂಬಾನೇ ಒಂದು ಪವಾಡಗಳನ್ನೇ ತಂದು ಕೊಡುವಂತ ನಿಮಗೆ ಈ ವೇದಿಕ್ ಸ್ವಿಚ್ ವರ್ಡ್ ಅನ್ನ ತಗೊಂಡು ಬಂದಿದ್ದೀನಿ. ಇದರೊಟ್ಟಿಗೆ ತುಂಬಾನೇ ಒಂದು ಮಿರಾಕ್ಯುಲಸ್ ಆಗಿ ಪವರ್ಫುಲ್ ಆಗಿ ವರ್ಕ್ ಆಗುವಂತ ಮತ್ತೊಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನ ತಗೊಂಡು ಬಂದಿದ್ದೀನಿ. ಏನಪ್ಪಾ ಅದು ಅಂತ ಹೇಳಿದ್ರೆ, ನಾವೇ ಎಲ್ಲರೂ ಸುರದ್ರೂಪಿಯಪ್ಪ ಅಂತ ಹೇಳ್ತಾರೆ ನೋಡಿ. ಅಯ್ಯೋ ಅವರ ಬಿಡಿ, ಅವರು ಸುರದ್ರೂಪಿ, ಅವರು ತುಂಬಾ ಸುಂದರಿಯ ಅವರು ಅಂದ್ರೆ ನೋಡಿ. ಎಲ್ಲದಕ್ಕೂ ನಾವೇನ್ ಹೇಳ್ತೀವಿ? ವಿಶ್ವ ಸುಂದರಿ, ಸುಂದರಿಯರು, ಸುರದ್ರೂಪಿಯಾಗಿದ್ದಾಳೆ, ಸುಂದರವಾಗಿದ್ದಾಳೆ, ಅವಳ ಸೌಂದರ್ಯ, ಇದು ಎಲ್ಲದೂ ನಾವು ಕೇಳ್ತಾ ಹೋಗ್ತೀವಿ ಅಲ್ವಾ? ಸೊ ಇಲ್ಲೂ ಕೂಡ ಒಂದು ವೇದಿಕ್ ಸ್ವಿಚ್ ವರ್ಡ್ ತುಂಬಾ ಒಂದು ವಂಡರ್ಫುಲ್ ಆಗಿ ಕೆಲಸ ಮಾಡುವಂತ ಸ್ವಿಚ್ ವರ್ಡ್ ಅನ್ನ ತಗೊಂಡು ಬಂದಿದ್ದೀನಿ. ಸುರೂಪ್ ಮೋಹಿನ್ ಅನ್ನೋದನ್ನ ನಾನು ಇಲ್ಲಿ ತಗೊಂಡು ಬಂದಿರುವಂತ ಸ್ವಿಚ್ ವರ್ಡ್ ಇದೆ. ಅಂದ್ರೆ ವೇದಿಕ್ ಸ್ವಿಚ್ ವರ್ಡ್ ಅಲ್ಲ, ವೇದಿಕ್ ಸ್ವಿಚ್ ವರ್ಡ್. ಸುರೂಪ್ ಮೋಹಿನ್ ಅನ್ನುವಂತ ಈ ಒಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನ ತಗೊಂಡು ಬಂದಿದ್ದೀನಿ. ಹಾಗಾದ್ರೆ ಬನ್ನಿ, ಇಲ್ಲಿ ನಾನು ರೂಲ್ಸ್ಗಳ ಪ್ರಕಾರ ಹೇಳ್ತಾ ಹೋಗ್ತೀನಿ. ಬೆಳಿಗ್ಗೆ 1 ಸಾರಿ, ರಾತ್ರಿ 1 ಸಾರಿ, ದಿನಕ್ಕೆ 108 ಸಾರಿ ಈ ವೇದಿಕ್ ಸ್ವಿಚ್ ವರ್ಡ್ಗಳನ್ನ ಚಾಂಟ್ ಮಾಡ್ತಾ ಹೋಗಿ. ಚಾಂಟ್ ಮಾಡುವಾಗ ಅಫರ್ಮೇಷನ್ಸ್ ಅಂದ್ರೆ ನಮ್ಗೆ ಏನೇನೆಲ್ಲ ಬೇಕು, ನನ್ನ ಮುಖ ಕ್ಲಿಯರ್ ಆಗಿದೆ, ಪಿಂಪಲ್ ಮಾರ್ಕ್ ಇಲ್ಲ, ಡಾರ್ಕ್ ಸ್ಪಾಟ್ಸ್ಗಳಿಲ್ಲ, ಡಾರ್ಕ್ ಸರ್ಕಲ್ಸ್ಗಳಿಲ್ಲ, ರಿಂಕಲ್ಸ್ಗಳಿಲ್ಲ, ಏಜಿಂಗ್ ಲುಕ್ ಇಲ್ಲ, ನಾನು ತುಂಬಾ ಚೆನ್ನಾಗಿದ್ದೀನಿ, ಇದನ್ನೇ ಅಫರ್ಮೇಷನ್ಸ್ ಅಂತ ಕರೆಯುವಂಥದ್ದು. ಓಕೆ, ಸೊ ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನ 108 ಸಾರಿ ನೀವು ಅಫರ್ಮೇಷನ್ ಹಾಕೊಂಡು ಚಾಂಟ್ ಮಾಡ್ತಾ ಹೋಗಿ. ರಾತ್ರಿ ಮಲಗುವಾಗ 108 ಸಾರಿ ಚಾಂಟ್ ಮಾಡ್ತಾ ಹೋಗಿ. ಒಂದು ಮೆಥಡ್. ಎರಡನೇದೇನು ಅಂತ ಹೇಳಿದ್ರೆ, ನೀವು ಒಂದು ಶೀಟ್ ಅಲ್ಲಿ ನಾನು ಕೊಟ್ಟಿರುವಂತ ಈ ವೇದಿಕ್ ಸ್ವಿಚ್ ವರ್ಡ್ ಅನ್ನ ಬರೆದು ನಿಮ್ಮ ತಲೆ ದಿಂಬಿನ ಕೆಳಗಡೆಗೆ ಇಟ್ಕೊಂಡು ರಾತ್ರಿ ನೀವು ಮಲಗುವಾಗ ಇದನ್ನ
ನಂಬರ್ ಬಿಟ್ಬಿಡಿ. 108 ಸಾರಿ, 48 ಸಾರಿ, 45 ಸಾರಿ, 21 ಸಾರಿ ಇದನ್ನ ನಂಬರ್ನ ಬಿಟ್ಬಿಡಿ. ನಾನು ಕೊಟ್ಟಿರೋ ವೇದಿಕ್ ಸ್ವಿಚ್ ವರ್ಡ್ನ ಚಾಂಟ್ ಮಾಡ್ತಾ 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 ನೀವು ಹಾಗೆ ನಿದ್ದೆ ಹೋಗಿ ನಂದು ಕ್ಲಿಯರ್ ಸ್ಕಿನ್ ಆಗಿದೆ, ನಾನು ತುಂಬಾ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಬ್ಯೂಟಿಫುಲ್ ಆಗಿ ನಾನು ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದ್ದೀನಿ, ಈ ತರ ಎಲ್ಲ ಅಫರ್ಮೇಷನ್ ಹಾಕೊಂಡು ಇದನ್ನ ಚಾಂಟ್ ಮಾಡ್ತಾ ಹೋಗಿ. ಮೂರನೇ ಮೆಥಡ್ ಏನು ಅಂತ ಹೇಳಿದ್ರೆ, ನಿಮ್ಮ ವಾಟರ್ ಬಾಟಲ್ಗೆ ನೀವು ಇದನ್ನ ಸ್ಟಿಕ್ ಮಾಡಿ, ಇದನ್ನ ನೀರನ್ನ ತುಂಬಿ ಅದನ್ನ ನೀರನ್ನ ಕುಡಿಯುವಂಥದ್ದು, ನೀರು ಕುಡಿಯುವಂಥ ಗ್ಲಾಸಿಗೆ ನೀವು ಇದನ್ನ ಸ್ಟಿಕ್ ಮಾಡಿ ಯಾವಾಗ್ಲೂ ಗ್ಲಾಸಲ್ಲಿ ನೀರನ್ನ ತುಂಬಿಟ್ಟು ಆ ನೀರನ್ನ ಕುಡಿಯುವಂಥದ್ದು. ಹಾಗೆ ಇನ್ನೊಂದು ನಾನು ಏನ್ ಹೇಳ್ತೀನಿ ಅಂದ್ರೆ, ನಾವು ಯಾವುದೋ ಕಾಸ್ಮೆಟಿಕ್ಸ್ ನ ಯೂಸ್ ಮಾಡ್ತಾ ಇರ್ತೀವಿ, ಏನಾದ್ರೂ ಇರ್ಬೋದು, ಅದು ಒಂದು ಫೌಂಡೇಶನ್ ಕ್ರೀಮ್ ಇರ್ಬೋದು, ಮಾಯಿಶ್ಚರೈಸರ್ ಇರ್ಬೋದು, ಯಾವುದೋ ನೀವು ಪೌಡರ್ ಇರ್ಬೋದು, ನೀವೇನ್ ಕ್ರೀಮ್ ಹಾಕ್ತೀರಾ ಅದು ಯಾವುದೇ ಇರ್ಬೋದು, ನಿಮ್ಮ ಹತ್ರ ಏನೇ ಇರ್ಬೋದು, ಅದರ ಮೇಲೆ ನೀವು ನಾವು ಬರೆದು ಕೊಟ್ಟಿರುವಂತ ಈ ಒಂದು ವೇದಿಕ್ ಸ್ವಿಚ್ ವರ್ಡ್ ನ ಬರೆದು ಆ ಕಾಸ್ಮೆಟಿಕ್ಸ್ ಮೇಲೆ ನೀವು ಅಂಟಿಸ್ಬಿಟ್ಟು ನೀವು ಅದನ್ನಿಟ್ಟಿರಿ. ನೀವು ಯಾವಾಗ್ಲೇ ನೀವು ಮೇಕಪ್ ಮಾಡ್ಕೋಬೇಕಾದ್ರೆ ಅದು ಯಾವಾಗ್ಲೂ ನಿಮಗೆ ವೈಬ್ರೇಷನ್ ಬರ್ತಾ ಇರುತ್ತೆ. ಅದನ್ನ ನೋಡ್ತಾ ನೋಡ್ತಾ ಓ ಹೌದಲ್ವಾ, ಇಲ್ಲಿ ಎಷ್ಟೊಂದು ನಾನು ಬರೆದಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ದುರಂತ ದೇವ ಜತಿ ಖಾಸ್ ತ್ವಚಿಷ್ಟ ಅಂತ, ಆಮೇಲೆ ಓಂ ರಾಧಾ ರಾಧೆ ವೃಂದಾವನೇಶ್ವರಿ ವಿಶ್ವಸುಂದರಿ ಸ್ವಾಹ, ವಸುಮುಖಿ ರಾಜಮುಖಿ ಸ್ವಾಹ, ಹಾಗೆ ಸುರೂಪ್ ಮೋಹಿನ್, ಇದು ಎಲ್ಲವನ್ನು ಹೇಳ್ತಾ ಹೇಳ್ತಾ ನೀವು ಮೇಕಪ್ ಮಾಡ್ಕೊಳ್ತಾ ಹೋಗಿ ನಿಮಗೆ ಆದಷ್ಟು ಬೇಗ ನೀವು ಅನ್ಕೊಂಡಿರುವಂಥದ್ದು ನಿಮಗೆ ಎಲ್ಲದು ನಿಮ್ಮ ಸ್ಕಿನ್ನು ಸೌಂದರ್ಯ ಲಕ್ಷಣ ಶುರು ಆಗುತ್ತೆ. ಹಾಗೆ ಇನ್ನೊಂದು ಹೇಳ್ತೀನಿ, ನೀವು ಸ್ನಾನ ಮಾಡಕ್ಕೆ ಹೋಗುವಾಗ ಸ್ನಾನದ ನೀರಿಗೂ ಕೂಡ ನೀವು ಒಂದು ಇಡೀ ನೀರನ್ನ ಈ ತರ ಬೊಗಸೆನಲ್ಲಿ ನೀರನ್ನ ತಗೊಂಡು ಓಂ ರಾಧೆ ವೃಂದಾವನೇಶ್ವರಿ ವಿಶ್ವಸುಂದರಿ ಸ್ವಾಹ ಅಂತೇಳಿ ಮುಖವನ್ನ ತೊಳ್ಕೊಳಕ್ಕೆ ಶುರು ಮಾಡಿ ನೋಡಿ. ನೀವು ನಿಮ್ಮ ಒಂದು ಫೇಸ್ ಅಲ್ಲಿ ಗ್ಲೋ ಅನ್ನುವಂಥದ್ದು ಅಷ್ಟೇ ಅಲ್ಲ, ರೇಡಿಯಂಟ್ ಅನ್ನುವಂಥದ್ದು, ಫ್ಲಾಲೆಸ್ ಸ್ಕಿನ್ನು, ನಿಮ್ಮ ಲಕ್ಷಣ ಸುಂದರ ಸೌಂದರ್ಯತೆ ಆ ಒಂದು ತುಂಬಾನೇ ಇವರು ನೋಡ್ಲಿಕ್ಕೆ ಲಕ್ಷಣವಾಗಿ ಕಾಣಿಸ್ತಾರೆ ಅಂತ ಯಾರ್ಯಾರೆಲ್ಲ ಅಂತಾರೋ ಆ ಒಂದು ನಿಮಗೆ ಲಕ್ಷಣ ನಿಮಗೆ ಉಡ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಈ ಒಂದು ನಾನು ಕೊಟ್ಟಿರುವಂತ ವೇದಿಕ್ ಸ್ವಿಚ್ ವರ್ಡ್ಸ್ ಅನ್ನ ಯೂಸ್ ಮಾಡಿ. ಸೊ ನಾನು ಅದನ್ನೇ ಹೇಳ್ತಾ ಇರೋದು, ನಾವು ಎಲ್ಲಿ ಹೋಗ್ತೀವೋ ಹೇಗೆ ಯೂಸ್ ಮಾಡ್ತೀವೋ ಎಲ್ಲ ಕಡೆಗೆ ನಾವು ಕೊಡುವಂತ ವೇದಿಕ್ ಸ್ವಿಚ್ ವರ್ಡ್ಸ್ ಅನ್ನ ನೀವು ಇಟ್ಕೊಂಡು ಕ್ಯಾರಿ ಮಾಡ್ತಾ ಹೋಗಿ. ನೀರು ಕುಡಿಯುವಂಥದ್ದು, ನೀರ್ ಬಾಟಲ್ಗೆ ಅಂದ್ರೆ ಅಂಟಿಸ್ಕೊಳ್ಳೋದು, ಹಾಗೆ ಸ್ನಾನ ಮಾಡ್ಬೇಕಾದ್ರೆ ಹೇಳ್ಕೊಂಡು ಮುಖವನ್ನ ತೊಳ್ಕೊಳ್ಳುವಂಥದ್ದು, ಮುಖದ ಸೋಪು ಏನ್ ಹಚ್ಕೊಳ್ತೀರಿ ಅಲ್ವಾ, ಫೇಸ್ ವಾಶ್ ಮಾಡ್ಕೊಳ್ಬೇಕಾದ್ರೆ ಇದು ಸೊಲ್ಯೂಷನ್ ಏನೆಲ್ಲ ಹಚ್ಕೊಳ್ತೀರಿ ಅಲ್ವಾ ನೀವು ಫೇಸ್ ವಾಶ್ ಮಾಡ್ಕೊಳ್ಳಿಕ್ಕೆ, ಆ ಒಂದು ಪ್ರತಿಯೊಂದಕ್ಕೂ ನೀವು ಈ ಒಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನು ಹೇಳ್ಕೊಂಡು ಫೇಸ್ ವಾಶ್ ಮಾಡ್ಕೊಳ್ಳೋವಂಥದ್ದು, ರಾತ್ರಿ ಮಲಗುವಾಗ ಪಿಲ್ಲೋ ಕೆಳಗಡೆ ಇಟ್ಕೊಳ್ಳೋವಂಥದ್ದು, ಬೆಳಿಗ್ಗೆ ಒಂದ್ಸತಿ ರಾತ್ರಿ ಒಂದ್ಸತಿ ಇದನ್ನ ನಾವು ಚಾಂಟ್ ಮಾಡೋವಂಥದ್ದು. 48 ದಿನ ಯಾರು ಬಿಡದೇನೆ ಅನ್ಬ್ರೇಕಬಲ್ ಮಾಡ್ತಿರೋ, ನಿಮ್ಮನ್ನ ನಿಂತು ಜನ ನೋಡೋ ಅಷ್ಟು, ತಿರುಗಿ ಜನ ನೋಡೋ ಅಷ್ಟು ನಿಮ್ಮ ಒಂದು ಸೌಂದರ್ಯ ಸುಂದರತೆ ಲಕ್ಷಣತೆ ಪ್ರತಿಯೊಂದು, ಏನಪ್ಪ ಇವರು ಇಷ್ಟು ಚಿಕ್ಕ ಹುಡುಗಿ ತರ ಕಾಣಿಸ್ತಾ ಇದ್ದಾರೆ, ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಇಷ್ಟು ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇದ್ದಾರೆ, ನೋಡ್ತಾ ಇದ್ರೆ ಕಣ್ಣನ್ನ ತೆಗಿದೇನೆ ನಿಮ್ಮನ್ನೇ ನೋಡೋ ತರ ಕಾಣಿಸ್ತಾ ಇದ್ದಾರೆ, ಅಷ್ಟು ಲಕ್ಷಣವಾಗಿ ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮನ್ನೇ ನೋಡೋ ಅಷ್ಟು ಬದಲಾವಣೆ ನಿಮ್ಮಲ್ಲಿ ಆಗುತ್ತೆ. ಹಾಗಿದ್ರೆ ಮತ್ತೆ ತಡ ಮಾಡ್ತಾ ಇದ್ದೀರಿ? ಇಷ್ಟೊಂದು ವೇದಿಕ್ ಸ್ವಿಚ್ ವರ್ಡ್ಸು ನಿಮಗೆ ನನ್ನ ಚಾನಲ್ ಮಾತ್ರ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ. ಅಷ್ಟು ಚೆನ್ನಾಗಿರುವಂತ ವಂಡರ್ಫುಲ್ ಆಗಿರುವಂತ ಅಡ್ವಾನ್ಸ್ಡ್ ವೇದಿಕ್ ಸ್ವಿಚ್ ವರ್ಡ್ ಅನ್ನ ತಗೊಂಡ್ ಬಂದಿದ್ದೀನಿ. ಕೇವಲ ನಮ್ಮ ಸೌಂದರ್ಯಕ್ಕೆ ಸ್ಕಿನ್ನಿಗೆ ಅಂತಾನೆ ನಾವು ತಗೊಂಡು ಬಂದಿರುವಂಥದ್ದು. ನಾ ಕೊಟ್ಟಂತ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ನಿಮಗೆ ಇಷ್ಟ ಆಗಿದ್ರೆ ಹೈಪ್ ಕೊಡೋದನ್ನ ಮರಿಬೇಡಿ. ಹಾಗೆ ಸಾಕಷ್ಟು ಜನ ನನಗೆ ಮೆಸೇಜ್ಗಳಲ್ಲಿ ನಿಮ್ಮ ಒಂದು ರೆಸ್ಪಾನ್ಸು, ನೀವು ಲೈಕ್ ಮಾಡುವಂಥದ್ದು, ನನ್ನನ್ನು ಕೇರ್ ಮಾಡುವಂಥದ್ದು, ಕನ್ಸರ್ನ್ ಮಾಡುವಂಥದ್ದು, ನನ್ನನ್ನು ಪ್ರೀತಿಯಿಂದ ಮಾತಾಡಿಸುವಂಥದ್ದು ಸಾಕಷ್ಟು ಕಮೆಂಟ್ಸ್ಗಳು ಬರ್ತಾ ಇದೆ. ನಾನು ಆದಷ್ಟು ಕಮೆಂಟ್ಸ್ಗಳಿಗೇನೆ ನಾನು ಉತ್ತರವನ್ನ ಅಲ್ಲಲ್ಲೇ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ನನ್ನ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಇದು ಒಂದು ರಿಕ್ವೆಸ್ಟ್ ಅನ್ನ ನಾನು ನಿಮ್ಮ ಹತ್ರ ಮಾಡ್ತಾ ಇದ್ದೀನಿ. ಸೊ ಮುಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ವಿಡಿಯೋದೊಂದಿಗೆ ಬರ್ತಾ ಇದ್ದೀನಿ. ಹೋಗಿ ಬರಲ್ಲ. ನಮಸ್ಕಾರ.